ಕನ್ಸಲ್ಸಿ ಅಂಜನಾ ನಗರ ಏರೋಡಿಯಿಂದ ಬಂದಿರೋದು. ರಾಘವೇಂದ್ರ ದೇವಸ್ಥಾನ ಫಸ್ಟ್ ಸ್ವಲ್ಪ ಕಮ್ಮಿ ಇತ್ತು ಜನ, ಈಗ ನಡುವೆ ಜಾಸ್ತಿ ಆಗಿದೆ. ನಾವು ಅಲ್ಲಿ ರಾಯರ್ ಮಠಕ್ಕೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಹೊತ್ತಿ ನೋಡ್ಕೊಂಡು ಸ್ವಾಮಿಯವ್ರ ದರ್ಶನಕ್ಕೆ ಹೋಗ್ವಿ ಅನ್ಸುತ್ತೆ ಅಂತ. ನಾವು ಬಂದು ಮನೆಯ ಸ್ವಲ್ಪ ರಿಸೆಪ್ಷನ್ ಪೆಂಡಿಂಗ್ ಡಿಲೇ ಆಗ್ತಾ ಇತ್ತು. 2ನೇ ವಾರ ಹಚ್ತಾ ಇದ್ವಿ. ರಾಘವೇಂದ್ರ ಸ್ವಾಮಿ ಎಲ್ಲಿದ್ರು ಇರ್ತಾರೆ. ಆ ರಾಯರ್ ಭಕ್ತಿಯಿಂದ ಬಂದು ಎಲ್ಲ ಭಕ್ತರಿಗೆ ಅಷ್ಟು ಆ ಸ್ವಾಮಿ ಸೇವೆ ಮಾಡೋದಕ್ಕೆ ಬಂದು ದೀಪ ಹಚ್ಚೋದು ಕಾಯ್ತು ಮಾಡ್ತಾ ಇದ್ದೀವಿ. ನೀವು ಎಷ್ಟು ವರ್ಷದಿಂದ ರಾಯರ ಭಕ್ತಿ ಆಗಿದೆ? ರಾಯರು ನಾನು ತುಂಬಾ ಅದೇ 15 ರಾಯರ್ನ ಏನೋ ಕಷ್ಟ ಸುಖ ಕೊಡ್ತಾರೆ. ರಾಯರನ್ನ ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ಪೂಜೆ ಮಾಡ್ತಾ ಇದ್ವಿ. ನಮ್ಮ ಫ್ರೆಂಡ್ಸ್ ಎಲ್ಲ ಬರ್ತಾ ಇದ್ರು. ನಾನು ಬರೋಕ್ಕಾಗಲ್ಲ ಟೈಮು, ಹಾಗಾಗಿ ಟ್ರೈ ಮಾಡ್ಕೊಂಡು ನಮ್ದು ಸ್ವಲ್ಪ ಕನ್ಸ್ಟ್ರಕ್ಷನ್ ಪೆಂಡಿಂಗ್ ಇತ್ತಲ್ಲ ನಾವು ಬಂದು ಬಂದು ಹಚ್ಚುತ್ತಾ ಇದೀವಿ. ಸ್ವಾಮಿ ನಾವು ಬೇಗ ಕಿಶನದಲ್ಲಿ ಮನೆ ಕಂಪ್ಲೀಟ್ ಮಾಡ್ಕೊಟ್ರೆ ಮನೆಗೆ ಶಕ್ತಿ ಕೊಡ್ಲಿ ಅಂತ ಕೇಳ್ತೀವಿ. 13-14 ವರ್ಷದ ರಾಯರ್ ಪವಾಡ ಏನಾದ್ರು ಹೇಳ್ಬೋದಾ ಮೇಡಮ್? ಒಂದು ಸತ್ಯ ಹೇಳ್ಬೇಕಂದ್ರೆ ಯಾವುದೋ ಒಂದು ಮಂತ್ರಾಲಯದಲ್ಲಿ ಏನೋ ಒಂದು ವಸ್ತು ಕಳ್ಕೊಂಡು ಮತ್ತೆ ಸಿಕ್ಕಲ್ಲ, ರಾಯರಿದ್ದಾರೆ ಅನ್ನೋದಕ್ಕೆ ಅದೇ ಸಾಕ್ಷಿ ನಮ್ಗೆ ಪವಾಡ ಆದಂಗ ಆಯ್ತು. ರಾಯರು ನಮ್ದವ್ರಿಗೆ ಯಾವತ್ತೂ ಇದ್ ಮಾಡಲ್ಲ, ನಮ್ದವ್ರಿಗೆ ಒಂದೇ ಸಲ ಕಷ್ಟಪಟ್ಟು ಸುಖ ಕೊಡ್ತಾರೆ. ರಾಯರು ಮಾಡ್ತಾರೆ. ರಾಯರ್ ನಂಬಂತ ಭಕ್ತಾದಿಗಳಿಗೆ ಏನ್ ಹೇಳ್ತಾರೆ ಮೇಡಮ್? ಅವ್ರು ಒಂದೊಂದು ಕೆಲಸ ಅವ್ರದ್ದು ಏನೇನ್ ಅನ್ಕೊಂಡಿದಾರೋ ಕಾರ್ಯಗಳೆಲ್ಲ ಆಗಿರುತ್ತಲ್ಲ, ಅದಕ್ಕೋಸ್ಕರ ಅವ್ರಿಗೆ ತುಂಬಾ ಒಳ್ಳೆ ಮಾಡಿರ್ತಾರೆ. ಅದಕ್ಕೆ ಎಲ್ಲಾರು ಜನ ನಂಬಿ ಅಷ್ಟು ಜನ ರಾಯರ್ಗೆ ಭಕ್ತಾದಿಗಳು ಜಾಸ್ತಿ ಆಗಿದ್ದಾರೆ.